ನಮಸ್ಕಾರ ಎಲ್ಲರಿಗೂ ಕ್ರಿಯೇಟಿವ್ ಕನ್ನಡ ಲಾಗ್ಗೆ ಸ್ವಾಗತ. ಮೇಕಪ್ ಲಾಸ್ಟ್ ವಿಡಿಯೋನಲ್ಲೇ ಹೇಳಿದ್ದೆ, ಮೇಕಪ್ ಆರ್ಡರ್ ಬಂದಿದೆ, ಹೋಗಬೇಕು. ನನ್ನ ಕೆರಿಯರ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ಸ್ಟಾಪ್ ಮಾಡಿದ್ದೆ ಆಫ್ಟರ್ ಮ್ಯಾರೇಜ್ ಮೇಕಪ್ ಪ್ರೊಫೆಷ್ನಲ್ನ ಇವಾಗ ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಏನು ನನ್ನ ಲೈಫಲ್ಲಿ ಮೇಕಪ್ ಪ್ರೊಫೆಷ್ನಲ್ ಕಲ್ತ್ಕೊಂಡು ಬಂದಾಗ ನನ್ನನ್ನು ನಂಬಿ ಆರ್ಡ್ರ್ ಕೊಟ್ಟಿದ್ದ ವ್ಯಕ್ತಿನೇ ಮತ್ತೆ ನಾನು ರೀಸ್ಟಾರ್ಟ್ ಮಾಡಬೇಕು ಅಂತಂದಾಗ ನನ್ನನ್ನು ನಂಬಿ ಕರೆದಿದ್ದ ವ್ಯಕ್ತಿ ನನಗೆ ಲಕ್ಕಿ ಚಾರ್ಮ್ ಅಂತ ಹೇಳಿದ್ದೆ. ಅವ್ರು ಯಾರೂ ಅಲ್ಲ, ನನ್ನ ಹೈಸ್ಕೂಲ್ ಫ್ರೆಂಡು ಪುಷ್ಪ NM ಅಂತ ಹೇಳಿ. ಯಾಕಂತಂದರೆ ನನ್ನ ಹೈಸ್ಕೂಲಲ್ಲಿ 7 ಜನನೇನೋ ಪುಷ್ಪ ಇದ್ದರು, ಹಾಗಾಗಿ ಇವಳಿಗೆ NM ಅಂತ ಕರಿತಾ ಇದ್ವಿ. ಸೊ ಹಾಗಾಗಿ ಆ ಪುಷ್ಪ ನನ್ನನ್ನು ನಂಬಿಟ್ಟು ಕರೆದ್ಲು. ಅದೃಷ್ಟ ಹೇಗಿದೆ ಕೇಳಿ. ನಾವು ನಮ್ಮ ಜಾಗನ ಅಂದರೆ ಶಿವಮೊಗ್ಗ ಬಿಟ್ಟು ಹರಪನಹಳ್ಳಿಗೆ ಹೋಗೋ ಅಷ್ಟೊತ್ತಿಗೆ 3-3.25 ಗಂಟೆ ಆಗುತ್ತೆ ಅಂದ್ಕೊಂಡು 3 ಗಂಟೆನಲ್ಲಿ ನಾವು ಹೊರಟ್ವಿ. 3 ಅಂದರೆ 4, 5, 6 ಗಂಟೆಗೆಲ್ಲ ರೀಚ್ ಆಗ್ತೀವಿ. 6:05ಕ್ಕೆ ಅಂತಲೇ ಎಕ್ಸಾಕ್ಟ್ ನಾವು ರೀಚ್ ಮಾಡ್ತೀವಿ ಅಂತಲೇ ಹೊರಟ್ವಿ. ಬಟ್ ಏನಪ್ಪ ಅಂತಂದರೆ ಸಮಂತ ರೆಸಾರ್ಟ್ ಹರಪನಹಳ್ಳಿನಲ್ಲಿ ಏನಿದೆ, ಆ ರೆಸಾರ್ಟಿಂದ ಒಂದು 15 ಕಿಲೋಮೀಟ್ರ್ ದೂರದಲ್ಲಿ, ಇನ್ನೂ ಹರಪನಹಳ್ಳಿ ರೀಚ್ ಆಗಿರಲಿಲ್ಲ, ಅಷ್ಟು ದೂರದಲ್ಲಿ ಒಂದು ಕಬ್ಬಿನ ಲಾರಿ ಅಂದರೆ ಉರುಳೋಗಿತ್ತು, ಅಂದರೆ ಪಲ್ಟಿ ಹೊಡೆದ್ಬಿಟ್ಟಿತ್ತು. ಸೊ ಕಬ್ಬಿನ ಲಾರಿ ಪಲ್ಟಿ ಹೊಡೆದ್ರೆ ಕೇಳ್ತೀರಾ, ರೋಡ್ ಫುಲ್ಲು ಟ್ರಾಫಿಕ್ಕು. ಫಸ್ಟ್ ಸತಿ ಬಂದ್ವಿ, ಏನೋ ಹೋಗ್ಬಿಡೋಣ ಅಂತ ಬಂದು ನೋಡಿದ್ರೆ ಕಬ್ಬಿನ ಲಾರಿ ಪಲ್ಟಿ ಆಗಿದೆ. ಸರ್ ಹೋಗೋಕ್ಕಾಗಲ್ಲ, ವಾಪಸ್ ಹೋಗ್ಬಿಡಿ ಅಂತ ಹೇಳಿದ್ರು. ಸರಿ ಬೇರೆ ದಾರಿ ಇದೆ ಹೋಗೋಣ ಅಂತ ಹೋದರೆ ಅಲ್ಲಿ ನೋಡಿದ್ರೆ ಸರ್ ಹರಪನಹಳ್ಳಿಗೆ ಹೋಗ್ಲಿಕ್ಕೆ ಈ ಕಡೆ ಇದೆ, ಯಾವ ದಾರಿನೂ ಇಲ್ಲ, ಇನ್ನೊಂದು 7-8 ಕಿಲೋಮೀಟ್ರಿಗೆ ನಿಮಗೆ ಯಾವ ದಾರಿನೂ ಸಿಗಲ್ಲ ಅಂತ ಹೇಳಿದ್ರು. ಓಕೆ ಫೈನ್, ಏನೇನು ಮಾಡೋಣ ಅಂತ ಹೇಳಿ ಅಂತೂ ಇಂತೂ ಸ್ವಲ್ಪ ಹೊತ್ತಾಡ್ಬಿಟ್ಟು ಕ್ಲಿಯರೆನ್ಸ್ ಆದ ತಕ್ಷಣ ಹೊರಟು ಬಂದ್ವಿ. ಅಂತೂ ಇಂತೂ ಸಮಂತ ರೆಸಾರ್ಟ್ನ 6:50ಕ್ಕೆಲ್ಲ ರೀಚ್ ಆದ್ವಿ. ನಾವು ರೀಚ್ ಆದ ನಂತರ ಇನ್ನು ನನ್ನ ಫ್ರೆಂಡು ಇನ್ನೂ ಟೈಮ್ ಇದೆ, ನಾನು ಬರ್ತೀನಿ ಅಂತೇಳಿ ನಾವು ಒಂದು 1/2-3 ಗಂಟೆ ಟೈಮ್ ಕೊಟ್ಟಳು. ಅಷ್ಟೊತ್ತಿಗೆ ನಮ್ಮ ಮನೆಯವ್ರ ಕಾರ್ನೆಲ್ಲ ಹೊರಗಡೆ ಪಾರ್ಕಿಂಗ್ ಮಾಡಿ ಏನೇನು ಐಟಮ್ ಎಲ್ಲ ಇದೆ ಅದನ್ನು ರೂಮಿಗೆ ಇದನ್ನು ಮಾಡ್ಕೊಂಡ್ವಿ. ಇಲ್ಲಿ ತನ್ಮಯ್ ಅಂದರೆ ಅಲ್ಲಿ ಚಿಕ್ಕ ಹುಡುಗಿ ನಿಂತಿದ್ಲಲ್ಲ, ಅವಳು ನನ್ನ ಫ್ರೆಂಡ್ ಮಗಳು ತನ್ಮಯ್ ವೆಲ್ಕಮ್ ಮಾಡ್ತಾಯಿದ್ದಾಳೆ ಚಿಕ್ಕಪ್ಪನ ಮದುವೆಗೆ. ಸೊ ಇದು ರೆಸಾರ್ಟ್ ತುಂಬ ಚೆನ್ನಾಗಿತ್ತು. ಯಾಕಂತಂದರೆ ಔಟ್ಸ್ಕಾಟಲ್ಲಿದೆ, ಊರಿಂದ ಹೊರಗಡೆ ಇದೆ. ಬಟ್ ಏನು ಅಲ್ಲಿ ಅವೈಲೇಬಲ್ ಇರಲ್ಲ ಬೇಸಿಕ್ ನೀಡ್ಸು. ಬಟ್ ಏನಪ್ಪ ಅಂತಂದರೆ ಪ್ರಶಾಂತವಾದ ಜಾಗ ಅಂತಲೇ ಹೇಳ್ಬೋದು. ಗಿಜಿ ಇಲ್ಲ, ವೆಹಿಕಲ್ ಪಾರ್ಕಿಂಗಿಗಿರ್ಬೋದು, ಸೊ ಸ್ಟೇಯಿಂಗಿಗೆ ರೂಮ್ಗಳಿರ್ಬೋದು, ಎಲ್ಲ ಚೆನ್ನಾಗಿತ್ತು. ಆಮೇಲೆ ಇವರು ಕಾನ್ಸೆಪ್ಟ್ ಹೇಗಿತ್ತು ಅಂತಂತಂದರೆ ರಿಸೆಪ್ಷನ್ನ ಹೊರಗಡೆ ಮಾಡಿದ್ರು, ಲಾನಲ್ಲಿ ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು ರಿಸೆಪ್ಷನ್ ಹೊರಗಡೆ ಇಟ್ಕೊಂಡಿದ್ರಿಂದ. ಯಾಕಂತಂದರೆ ಈ ಚಳಿಗಾಲದಲ್ಲಿ ಆಸ್ಪೆಕ್ಟಿಂಗಲ್ಲಿ ಕಿರಿಕಿರಿ ಆಗೋದು. ಅಂತೂ ಇಂತೂ ನನ್ನ ಫ್ರೆಂಡ್ನ ರೆಡಿ ಮಾಡಿದ್ದೆ. ನಾನು ರೆಡಿ ಮಾಡ್ತಾಯಿದ್ರೆ ಅವಳು ಬಂದವ್ರು ಹೋದವ್ರು ಮಾತಾಡ್ಸೋದು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ಲು. ಸೊ ಅವಳು ರೆಡಿ ಮಾಡಿ ಕಳ್ಸಿದ ನಂತರ ಅವಳ ಫ್ರೆಂಡ್ಸ್ ವೈಫ್ಗಳಿದ್ರು, ಸೊ ಅವ್ರುಗಳಿಗೆ ರೆಡಿ ಮಾಡ್ತಾ ಇದ್ದೆ. ಸೊ ಎಷ್ಟೇ ಸ್ಯಾರಿ ಡ್ರಾಪಿಂಗ್ ಮಾತ್ರ ಎಕ್ಸ್ಟ್ರಾ ಮಾಡಿಕೊಡ್ತಾ ಇದ್ದೆ. ಸೊ ಅದೆಲ್ಲ ಆಯಿತು. ಇಂದು ನೈಟಿಂದೆಲ್ಲ ಕವರ್ ಆಗೋಯ್ತು. ಉಳಿಲಿಕ್ಕೂ ಒಳ್ಳೆ ಜಾಗ ಸಿಕ್ಕಿತ್ತು. ಎಕ್ಸ್ಪೆಷಲಿ ನನ್ನ ಈ ಪ್ರೊಫೆಷ್ನಲ್ನ ರೀಸ್ಟಾರ್ಟ್ ಮಾಡ್ತೀನಿ ಅಂತ ಅಂದಾಗ ನನಗೆ ಸಾಥ್ ಕೊಡ್ತಾ ಇರೋದು ನನ್ನ ಹಸ್ಬೆಂಡ್, ಹಾಗೆ ನನ್ನನ್ನು ನಂಬಿ ಮೇಕಪ್ ಆರ್ಡರ್ ಕೊಟ್ಟಿರೋದು ನನ್ನ ಫ್ರೆಂಡ್. ಥ್ಯಾಂಕ್ ಯು ಪುಷ್ಪ. ಹಾಗೆ ನನ್ನ ಕೆರಿಯರ್ನ ರೀಸ್ಟಾರ್ಟ್ ಮಾಡ್ತೀನಿ, ನಾವಿಬ್ಬರು ಕೈ ಜೋಡಿಸಿ ದುಡಿಯೋಣ ಅಂತ ಹೇಳಿ ಅಂದ್ಕೊಂಡಾಗ ಹಸ್ಬೆಂಡ್ ಓಕೆ ಅಂತ ಹೇಳಿಬಿಟ್ಟು ನನ್ನ ಕೆಲಸಕ್ಕೆ ಸಹಾಯ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನನ್ನ ಪುಟ್ಟ ಕಂದ ಮಚ್ಚರಿತ್ ಕೂಡ ಸಹಾಯ ಮಾಡ್ತಿದ್ದಾನೆ. ಎಕ್ಸ್ಪೆಷಲಿ ಮಕ್ಕಳನ್ನ ಹ್ಯಾಂಡ್ಲ್ ಮಾಡೋದು ತುಂಬ ಕಷ್ಟ. ಸೊ ಅದರಲ್ಲೂ ನನ್ನ ಮಗ ಈಸ್ ರಿಯಲಿ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ಮಗ ಆಗಿರ್ಬೋದು. ಇವಾಗ ಅನ್ನಿಸ್ತಾ ಇದೆ, ಇನ್ ಕೇಸ್ ನಾನು ಮದುವೆ ಟೈಮಲ್ಲಿ ಮನೆಯವರು ಇನ್ನೂ 1-2-3 ಆಫರ್ ಬರುತ್ತಾ ನೋಡೋಣ, ವೆಯ್ಟ್ ಮಾಡೋಣ ಅಂತ ಹೇಳಿ ಏನಾದರೂ ಇವ್ರನ್ನ ಬೇಡ ಅಂತಂದು ರಿಜೆಕ್ಟ್ ಮಾಡಿದರೆ ಇಂಥ ಗುಡ್ ಪರ್ಸನ್ನ ನನ್ನ ಲೈಫಲ್ಲಿ ಮತ್ತೆ ಪಡೆಯೋಕ್ಕಾಗ್ತಾ ಇರಲಿಲ್ಲ. ಥ್ಯಾಂಕ್ ಯು ಮೈ ಡಿಯರ್ ಹಸ್ಬೆಂಡ್. ಹಾಗೆ ನನ್ನ ಮುದ್ದು ಮಗ ಥ್ಯಾಂಕ್ ಯು ಅಂತ ಹೇಳ್ತಾ, ಏನಪ್ಪ ಅಂದರೆ ಇದು ಮಾರ್ನಿಂಗ್ ವೀಡಿಯೋ. ಮಾರ್ನಿಂಗ್ ಮುಹೂರ್ತ 11 o'clock ಇತ್ತು. ಹೇಗಿದ್ದು ರೆಡಿ ಮಾಡೋದು ಟೈಮ್ ಇರುತ್ತೆ ಅಂತ ಹೇಳಿ 8:30-9 o'clock ಟಿಫನ್ ಮುಗಿಸಿ ಇನ್ನೂ ಟೈಮ್ ಇತ್ತು ಅಂತ ಹೇಳಿ ಅಲ್ಲೇ ಲಾನಲ್ಲಿ ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಆಟ ಆಡ್ತಿದ್ದಾರೆ. ಅವನಿಗೆ ಏನು ಆಟನೂ ಇಷ್ಟ ಆಗಲ್ಲ. ಕಳ್ಳ ಪೊಲೀಸ್ ಅವ್ನು ಯಾವಾಗಲೂ ಪೊಲೀಸ್ ಆಗಬೇಕು ಅಷ್ಟೇ. ಪೊಲೀಸ್ ಅಂತ ಒಂದು ಗನ್, ಏನು ಸಿಕ್ಕಿದ್ರು ಗನ್ ಮಾಡಿಕೊಂಡು ಹ್ಯಾಂಡ್ಸ್ ಅಪ್ ಅಂದ್ಕೊಂಡು ಓಡಾಡ್ತಿರ್ತಾನೆ. ಇದು ನನ್ನ ಮಗನ
ಆಟ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ನನಗೇನು ಶನಿವಾರ ಭಾನುವಾರ ಮೇಕಪ್ಪಿಗೆ ಹೋಗಿದ್ದಾಗ ಆಗಿರೋ ವಿಚಾರಗಳು. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತೋ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸ್ತಾ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಇನ್ನೊಂದೇನು ಅಂತಂದರೆ ಆ್ಯಕ್ಚುಲಿ ಮಾರ್ನಿಂಗು ತುಂಬ ಅರೆ ಬರೆ ಇದ್ದಿದ್ದರಿಂದ ಮೇಕಪ್ ಅಂದರೆ ಅರೆ ಬರೆ ಅಂತಂದರೆ ಟೈಮ್ ಇತ್ತು. ಬಟ್ ಅವಳು ಇಡೀ ಸೊಸೆ ಆಗಿದ್ದರಿಂದ ನನ್ನ ಫ್ರೆಂಡ್ನ ಎಲ್ಲದಕ್ಕೂ ಕರಿತಾಯಿದ್ರು ಅಂತೇಳಿ ಪಾಪ ರೆಡಿ ಏನೋ ಅದು ಚೆಂದ ರೆಡಿ ಆದಳು. ಬಟ್ ಅವಳು ಫೋಟೋಸ್ ಎಲ್ಲ ತೆಗೊಳಕ್ಕಾಗಲಿಲ್ಲ. ಬಟ್ ಹೇಳಿದ್ದೀನಿ ನೆಕ್ಸ್ಟು ಇದು ಫೋಟೋಗ್ರಾಫರ್ ಹತ್ರ ಫೋಟೋಸ್ ಬಂತಂದರೆ ನಂಗೆ ಶೇರ್ ಮಾಡು ಅಂತ ಮಾಡ್ತೀನಿ ಅಂತ ಹೇಳಿದ್ದಾಳೆ. ಸೊ ನೋಡಿದ್ರಲ್ಲ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಒಟ್ಟಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಜೊತೆಗೆ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ.